ಪ್ರತ್ಯಕ್ಷವಾಗಿ ನಿರಂತರ ನಡೆದದ್ದು ಇದೆ. ಆ ಜೀವನಿಗೆ ಆ ವಸ್ತು ಸ್ವಾಧೀನ, ಆ ವಸ್ತು ತನ್ನದೇ ಮತ್ತು ಆ ವಸ್ತುವಿನ ಅನುಭವ ಮಾಡುವಂಥ ಕಾರ್ಯ ತನ್ನಿಂದನ ಆಗ್ತಾ ಇದೆ. ಹೀಗಿರುವುದೊಳಗ ಭಯ ಎಲ್ಲಿಂದ ಬರುತ್ತದೆ? ಎಲ್ಲಿವರೆಗೆ ಚೈತನ್ಯ ವಸ್ತು ಸ್ವಯಂ ಇದ್ರೂ ಕೂಡ ಮಿಥ್ಯಾತ್ವ ಅವಸ್ಥೆಯ ಮಾತು. ಸ್ವಯಂ ಚೈತನ್ಯ ವಸ್ತು ಇದ್ರೂ ಕೂಡ ಅದನ್ನು ಪ್ರತ್ಯಕ್ಷವಾಗಿ ಅನುಭವಿಸುವಂಥ ಪ್ರಗಟ ಸಾಮರ್ಥ್ಯ ಅಂತೂ ಅನಂತ ಕಾಲ ಇರಲಿಲ್ಲ. ಯಾವಾಗ ಆ ಪ್ರಗಟ ಸಾಮರ್ಥ್ಯ ಪ್ರಗಟ ಆಯಿತು, ಆವಾಗ ಕೂಡ ಆ ಸಾಮರ್ಥ್ಯದ ಮೂಲಕ ಆ ಚೈತನ್ಯ ವಸ್ತುವಿನ ಅನುಭವ ಮಾಡುವುದ ಜೀವನದೊಳಗೆ ಪ್ರಾರಂಭ ಆಗಿಲ್ಲ. ಅಲ್ಲಿಯವರೆಗೆ ಕರ್ಮಗಳ ಆ ಚೈತನ್ಯ ವಸ್ತುವಿನ ಅನುಭವವನ್ನು ನಷ್ಟಪಡಿಸುವ ಅಥವಾ ಬಾಧೆ ಮಾಡುವ ಸಾಧ್ಯತೆ ಇದೆ. ಪರದ ಮೂಲಕ ನನಗೆ ಹಾನಿ ಯಾವಾಗ ಆಗ್ತಿದೆ? ಪರದ ಮೂಲಕ ಜೀವನಿಗೆ ಹಾನಿ ಯಾವಾಗ ಆಗ್ತಿದೆ? ಜೀವ ಸ್ವಯಂ ತನ್ನ ಸ್ವಭಾವದ, ಇದು ಸಂಜ್ಞಿ ಪಂಚೇಂದ್ರಿಯದ ಮಾತು. ಸಮ್ಯಕ್ ದೃಷ್ಟಿ ಜೀವದ ಮಾತು ಹೇಳಿತು, ಮಿಥ್ಯಾ ದೃಷ್ಟಿ ಸಮಸ್ತ ಜೀವರುಗಳ ಮಾತು ಹೇಳಿತು. ಈಗ ಸಂಜ್ಞಿ ಪಂಚೇಂದ್ರಿಯದ ಮಾತು. ಎಲ್ಲಿಯವರೆಗೆ ಶುದ್ಧ ಚೈತನ್ಯ ವಸ್ತುವಿನ ಅನುಭವ ಮಾಡುವಂಥ ಮಾಡುವ ಸಲುವಾಗಿ ಯಾವ ಬಾಹ್ಯ ನಿಮಿತ್ತ ಇದೆ, ಅದರ ಉಪಲಬ್ಧಿ ಆಗದೆ ಆಗೋದ ಅದೆಲ್ಲ ಮಾತು ಹೇಗಿದೆಯೋ ಹಾಗೆ ತಿಳ್ಕೊಳ್ಳೋದು. ಆದರೆ ಎಲ್ಲಿಯವರೆಗೆ ಸಂಜ್ಞಿ ಪಂಚೇಂದ್ರಿಯ ಇದ್ರೂ ಕೂಡ ವರ್ತಮಾನ ಸಾಮರ್ಥ್ಯ ತ್ರಿಕಾಲಿ ಸ್ವಭಾವದ ಅನುಭವ ಆಸ್ವಾದನೆ ಮಾಡುವ ಯೋಗ್ಯತೆ ಇದ್ರೂ ಕೂಡ ಎಲ್ಲಿಯವರೆಗೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಇವನ ಯಾವ ಕಾರ್ಯ ಇದೆ ಅಥವಾ ಯಾವ ನಿಧಿ ಇದೆ ಅದರಲ್ಲೆಲ್ಲ ಕಾರ್ಯ ಮಾಡದೇ ಇರುವಲ್ಲಿ, ಆ ನಿಧಿಯ ಅನುಭವ ಆಗದೇ ಇರುವಲ್ಲಿ ಎಲ್ಲ ಪರದ ಹಸ್ತಕ್ಷೇಪ ಇದೆ. ಇವು ಎಲ್ಲಿಯವರೆಗೆ ಮಾಡುವುದಿಲ್ಲಲ್ಲ ಅಲ್ಲಿಯವರೆಗೆ ಪರದ ರಾಜ್ಯ ನಡೀತಾ ಇದೆ. ಕರ್ಮದ್ದನ್ರಿ ಎಲ್ಲದರದ್ದು, ಕ್ಷೇತ್ರದ, ಕಾಲದ, ಸಂಯೋಗದ ಎಲ್ಲದರದ್ದು, ಅರೆ ಗುರುವಿಂದ ಎಲ್ಲದರದ್ದು ಹಸ್ತಕ್ಷೇಪ ನಡೀತಾ ಇದೆ. ಯಾವಾಗಿಯೂ ಸ್ವಯಂ ತನ್ನ ಪ್ರಗಟ ಸಾಮರ್ಥ್ಯದ ಮೂಲಕ ತನ್ನ ತ್ರಿಕಾಲಿ ಸ್ವಭಾವವನ್ನ ತಿಳಿಯುವ ಯೋಗ್ಯತೆ ಇವನಲ್ಲೇ ಬರ್ತಿದೆ, ಪ್ರತ್ಯಕ್ಷ ತಿಳಿಯುವ ಕಾರ್ಯ ಆಗ್ತಿದೆ. ಆವಾಗ ಯಾವ ಪರಪದಾರ್ಥ ಅವನ ಆ ಕಾರ್ಯದಲ್ಲಿ ವಿಘ್ನವನ್ನುಂಟು ಮಾಡುವುದಿಲ್ಲ. ಎಲ್ಲಿಯವರೆಗೆಯೂ ತಾನೇ ಮಾಡುವುದಿಲ್ಲ ಅಲ್ಲಿಯವರೆಗೆ ಎಲ್ಲಾ ಪರದ್ರವ್ಯಗಳ ಅದರಲ್ಲಿ ವಿಘ್ನ ರೂಪ ಅದವೆ. ಶರೀರದ ರೋಗ ಇದೆ, ಕಾಲಕ್ಷೇತ್ರಗಳಿದಾವೆ, ಕರ್ಮದ ಉದಯ ಇದೆ, ಪರಿವಾರ ಇದೆ. ಅದು ಅನುಕೂಲ ಇರಲಿ ಪ್ರತಿಕೂಲ ಇರಲಿ, ಅದ್ಭುತ ಮಾತು ಇದೆ. ಈ ಜೀವ ಎಲ್ಲಿಯವರೆಗೆ ತನ್ನ ಕಾರ್ಯವನ್ನ ತಾನು ಮಾಡುವುದಿಲ್ಲವೋ, ಇದು ಸಂಜ್ಞಿ ಪಂಚೇಂದ್ರಿಯದ ಮಾತಿದೆ. ಎಲ್ಲಿಯವರೆಗೆ ಜೀವ ತನ್ನ ಕಾರ್ಯವನ್ನ ತಾನು ಮಾಡುವುದಿಲ್ಲವೋ, ಏನು ತನ್ನ ಕಾರ್ಯ? ಅರೆ ಪ್ರಗಟ ಚೈತನ್ಯ ಸಾಮರ್ಥ್ಯದ ಮೂಲಕ ತ್ರಿಕಾಲಿ ಚೈತನ್ಯ ಸ್ವಭಾವದ ಅನುಭವ. ಇದನ್ನು ಹೊರತುಪಡಿಸಿ ಬೇರೆ ಯಾವ ಕಾರ್ಯ ಮಾಡುವುದು ಜೀವದ ಅಧೀನ ಇಲ್ಲ. ಇದನ್ನು ಹೊರತುಪಡಿಸಿ ಯಾವುದೇ ಕಾರ್ಯವನ್ನ ಜೀವ ಮಾಡಲಿಕ್ಕೆ ಹೋದ್ರ ಅದರಿಂದ ನಿಯಮದಿಂದ ಅವನಿಗೆ ದುಃಖ, ಸಂಸಾರ, ಬಂಧನ, ಪರಾಧೀನತೆ ಎಲ್ಲವೂ ಬದಲಾವಣೆ. ಎಲ್ಲಿಯವರೆಗೆ ಈ ಜೀವ ಸಂಜ್ಞಿ ಪಂಚೇಂದ್ರಿಯ
ಎಲ್ಲಿಯವರೆಗೆ ಈ ಜೀವ ತನ್ನ ಕಾರ್ಯವನ್ನು ತಾನು ಮಾಡುವುದಿಲ್ಲವೋ, ತನ್ನ ಕಾರ್ಯ ಏನ? ಸುಖದ ಅನುಭವ, ಜ್ಞಾತಾತನದ ಅನುಭವ, ನಿರಾಕುಲ ಶಾಂತಿಯ ಅನುಭವ. ಅದನ್ನು ಎಲ್ಲಿಯವರೆಗೆ ಈ ಜೀವ ತನ್ನ ಪ್ರಗಟ ಚೈತನ್ಯ ಸಾಮರ್ಥ್ಯದಿಂದ, ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ಅದ ಜೀವದ ಕೈಯೊಳಗನೂ ಇಲ್ಲ, ಮತ್ತು ಈಗ ಹೆಚ್ಚಿಸಿಕೊಳ್ಳಬೇಕಾದಂಥ ಪ್ರಸಂಗ ಇಲ್ಲ. ಎಷ್ಟು ಸಾಮರ್ಥ್ಯ ಹೆಚ್ಚಾಗಬೇಕೋ ಅಷ್ಟೆಲ್ಲ ಆದದ್ದು ಇದೆ. ಪ್ರಗಟ ಸಾಮರ್ಥ್ಯದ ಮೂಲಕ ಒಂದು ತ್ರಿಕಾಲಿ ಚೈತನ್ಯ ಧ್ರುವ ಸ್ವಭಾವದ ಅನುಭವ ಮಾಡುವುದೇನಿದೆ, ಇದು ಒಂದೇ ಕಾರ್ಯ. ಈ ಕಾರ್ಯ ಎಲ್ಲಿಯವರೆಗೆ ಜೀವ ಸ್ವಯಂ ತನ್ನಲ್ಲಿ ತನ್ನಿಂದ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಕರ್ಮ ಅವನ ಆ ಕಾರ್ಯದಲ್ಲಿ ಬಾಧಕ ಇದೆ. ಅಲ್ಲಿಯವರೆಗೆ ಪಂಚಮಕಾಲ ತೀರ್ಥಂಕರರ ವಿರಹ, ಭಾವಲಿಂಗಿ ಸಂತರುಗಳ ಸಾನ್ನಿಧ್ಯ ದೊರಕದೇ ಇರುವುದ, ಯಥಾರ್ಥ ಸತ್ಯ ಸ್ವರೂಪದ ನಿರೂಪಣೆ ಮಾಡುವಂತಹ ಶಾಸ್ತ್ರಗಳ ಸಂಯೋಗ ಆಗುವುದ, ಆಗದೇ ಇರುವುದ, ಅಥವಾ ಆಗುವುದು ಕೂಡ. ಈಗ ಇವೇನು ಹೇಳಿತು ಇವೆಲ್ಲ ಚತುರ್ಥ ಕಾಲನೇ ಇರಲಿ, ತೀರ್ಥಂಕರರೇ ಇರಲಿ, ಭಾವಲಿಂಗಿ ಸಂತರುಗಳ ಸಮೂಹದೊಳಗೆ ಬೇಕಾದ್ರೆ ದ್ರವ್ಯಲಿಂಗವನ್ನ ಧಾರಣ ಮಾಡಿ ಕೂತಿರಲಿ, ಆದ್ರೆ ತಾನು ಎಲ್ಲಿಯವರೆಗೆ ತನ್ನಲ್ಲೇ ತನ್ನಿಂದ ಕಾರ್ಯ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಆ ಬಾಹ್ಯ ನಿಮಿತ್ತಗಳೆಲ್ಲವೂ ಬಾಧಕಿದವು. ಆಗದೇ ಇರುವುದರಲ್ಲಿ ನಿಮಿತ್ತದವು. ತೀರ್ಥಂಕರರ ವಿದ್ಯಮಾನತೆ ಕೂಡ ಅಂತ ಹೇಳಿ ಹೇಳ್ತಾರೆ, ವಿಘ್ನಕಾರಕಿದ್ದೇವೆ. ಮರೀಚಿ ಕುಮಾರನಿಗೆ ಆದಿದೇವನ ಸಮೋಸರಣ, ಆದಿದೇವನ ವಿದ್ಯಮಾನತೆ, ಆದಿದೇವನ ದಿವ್ಯಧ್ವನಿ ಇವೆಲ್ಲ ಅನುಕೂಲಕಾರಕ, ವಿಘ್ನಕಾರಕ. ಅರೆ ತಾನ ತನ್ನಲ್ಲೇ ಎಲ್ಲಿಯವರೆಗೆ ಕಾರ್ಯ ಮಾಡುವುದಿಲ್ಲ, ತನ್ನಲ್ಲೇ ತನ್ನಿಂದಲೇ ಕಾರ್ಯ ಎಲ್ಲಿಯವರೆಗೆ ಮಾಡುವುದಿಲ್ಲ. ಕಾರ್ಯ ಮಾಡುವುದರ್ಥಾತ್ ಶುದ್ಧ ಚೈತನ್ಯ ಸ್ವಭಾವದ ನಿರಾಕುಲ ಶಾಂತಿಯ ಧ್ರುವ ಚೇತನತೆಯ ಅನುಭವ ಮಾಡುವುದೇನಿದೆ, ಇದು ಒಂದೇ ಕಾರ್ಯ ಇದೆ ಅಂತ ಹೇಳಿದ್ರೆ, ಈ ಒಂದು ಕಾರ್ಯವನ್ನ ಹೊರತುಪಡಿಸಿ ಅವ ಅನ್ಯ ಯಾವ ಕಾರ್ಯವನ್ನು ಇದುವರೆಗೆ ಮಾಡಿಲ್ಲ, ಮಾಡುವುದು ಸಾಧ್ಯ ಇಲ್ಲ. ಹಾಗಾದ್ರೆ ಆ ಶುದ್ಧ ಚೇತನತೆಯ ಧ್ರುವ ಅತೀಂದ್ರಿಯ ಆನಂದದ ಅನುಭವವನ್ನ, ಈ ಅನುಭವ ಮಾಡುವಂಥ ಯೋಗ್ಯತೆ ಪರ್ಯಾಯಕ್ಕೆ ಪ್ರಾಪ್ತ ಆಗಿದ್ರೂ ಕೂಡ ಎಲ್ಲಿಯವರೆಗೆ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಬಾಹ್ಯದ ದ್ರವ್ಯ ಕ್ಷೇತ್ರ ಕಾಲ ಭಾವಗಳೆಲ್ಲವೂ ಏನದವು ವಿಘ್ನಕಾರಕ. ಇವು ಯಾವಾಗ ಕಾರ್ಯ ಮಾಡ್ತಾನೋ ಆವಾಗ ಯಾವುದರಿಂದನೂ ಇವನಿಗೆ ಬಾಧೆ ಇಲ್ಲ. ತೀರ್ಥಂಕರರ ಇಲ್ಲ, ಭಾವಲಿಂಗಿ ಸಂತರ ಇಲ್ಲ, ಕರ್ಮದ ಉದಯ ಇದೆ, ದೇಹ ರೋಗಗ್ರಸ್ತ ಆಗಿದೆ, ಸಮಾಜದೊಳಗೆಲ್ಲ ಧಾರ್ಮಿಕ ಸ್ಥಿತಿ ಗತಿ ಎಲ್ಲ ಅಸ್ತವ್ಯಸ್ತ ಆಗಿದ್ದಾವೆ. ಆದ್ರೆ ಅದಾವುದರಿಂದನೂ ಇವನ ಆ ಸ್ವರೂಪಾನುಭೂತಿಯೊಳಗ ಬಾಧೆ ಉಂಟಾಗುವುದಿಲ್ಲ. ಅವು ಯಾವುವು ಇವನ ಆ ಸ್ವರೂಪಾನುಭೂತಿಯನ್ನ ತಡೆಯುವ ಸಾಧ್ಯತೆ ಇದೆ. ಅದ್ಭುತ ಮಾತಿದೆ, ಒಂದೇ ಮಾತು, ಸುಂದರವಾದಂಥ ಪರಮ ಸತ್ಯವಾದಂಥ ಮಾತು. ನನ್ನ ಕಾರ್ಯವನ್ನು ನಾನು ಎಲ್ಲಿಯವರೆಗೆ ಮಾಡುವುದಿಲ್ಲ ಅಲ್ಲಿಯವರೆಗೆ ಶಾಸ್ತ್ರದ ಸೂಕ್ಷ್ಮ ನಿರೂಪಣೆ ಕೂಡ ನನಗೆ ಉಪಯೋಗ ಆಗುವುದಿಲ್ಲ. ಅದನ್ನು ನಿಮಿತ್ತ ಯಾವಾಗ ಅನ್ನೋದ್ರೆ ನಾನು ಕಾರ್ಯ ಮಾಡಿದ ಮೇಲೆ ಅದನ್ನು ನಿಮಿತ್ತ. ನಾನು ಸೂಕ್ಷ್ಮ ಬೇಕಾದಷ್ಟು ಸೂಕ್ಷ್ಮ ಕಥನೆ ಇದ್ರೂ ಕೂಡ ನಾನೆಲ್ಲಿಯವರೆಗೆ ಕಾರ್ಯ ಮಾಡುವುದಿಲ್ಲ. ಕಾರ್ಯ ಏನು ಮಾಡುವುದಿದೆ? ಪ್ರಗಟ ಚೈತನ್ಯ ಸಾಮರ್ಥ್ಯದ ಮೂಲಕ ನನ್ನ ಧ್ರುವ ಚೈತನ್ಯ ಸ್ವಭಾವ
ಎಂದೂ ನಾಶ ಆಗದೇ ಇರುವಂಥ ಚೈತನ್ಯ ತತ್ವದ ನಿರಾಕುಲ ಅತೀಂದ್ರಿಯ ಆನಂದದ ಅನುಭವ ಎಲ್ಲಿಯವರೆಗೆ ನಾನು ಮಾಡುವುದಿಲ್ಲವೋ ಅಲ್ಲಿಯವರೆಗೆ ನನಗೆ ದುಃಖ ಇರೋದು ಮತ್ತು ದುಃಖದಲ್ಲಿ ನಿಮಿತ್ತ ಕಾರಣಗಳು ಕೂಡ ಲೋಕದೊಳಗೆ ವಿದ್ಯಮಾನ ಇರುವುದು. ಇದು ಒಂದು ಪರಮ ಸತ್ಯವಾದಂಥ ಮಾತು ಇದೆ. ಸಂಜ್ಞಿ ಪಂಚೇಂದ್ರಿಯ ಆದ ನಂತರ ಯಾವುವು ಅನ್ಯ ಕ್ಷೇತ್ರ ಕಾಲಗಳದ್ದ ಅದರಲ್ಲೇ ಬಾಧೆ ಬರುವುದಿಲ್ಲ. ಮಾಡುವ ಮನಸ್ಸು ಮಾಡಿದರ, ಪ್ರಯತ್ನ ಮಾಡಿದರ, ಪ್ರತ್ಯಕ್ಷ ಉದ್ಯಮ ಮಾಡಿದರ ಯಾವುದರದ್ದೂ ಬಾಧೆ ಇಲ್ಲ. ಈ ಮಾತನ್ನ ತಿಳ್ಕೊಂಡ ನಾವು ಮಾಡೋದ ಬಿಡೋದ, ಯಾವಾಗ ಮಾಡೋದ, ಆಮೇಲೆ ಮಾಡಿದ್ರ ಆಯ್ತು ಅನ್ನೋದು, ಏನು ಈ ಕ್ಷಣಕ್ಕೆ ಮಾಡೋದು, ಅದೆಲ್ಲ ನಮಗೆ ಬಿಟ್ಟಿದ್ದ ವಿಷಯ. ನನ್ನದು ಏನನ್ನಾದರೂ ಯಾರೋ ಕಸಿದುಕೊಂಡು ಹೋಗಬಹುದು. ಅರೆ ಸಮ್ಯಕ್ ದೃಷ್ಟಿ ಜೀವದ ಮಾತು. ನನ್ನದು ಏನನ್ನಾದರೂ ಯಾರೋ ಕಸಿದುಕೊಂಡು ಹೋಗಬಹುದು. ಏನನ್ನಾದರೂ ಅಂತಂದ್ರೆ ಏನ? ನಿನ್ನೆ ಪರವಸ್ತುಗಳ ಬಗ್ಗೆ ಚರ್ಚೆ ಮಾಡಿದ್ದಿತ್ತು, ಇಂದು ಬೇಕಿಲ್ಲ. ಸಮ್ಯಕ್ ದೃಷ್ಟಿ ಜೀವದ ಮಾತು ಇದೆ. ಅರೆ ನನ್ನ ಚಾರಿತ್ರದ ಯಾವ ದೇಶ ಚಾರಿತ್ರ ಅನ್ರಿ, ಸಕಲ ಚಾರಿತ್ರ ಅನ್ರಿ, ಅಥವಾ ಯಥಾಖ್ಯಾತ ಚಾರಿತ್ರ ಅನ್ರಿ, ಆ ಚಾರಿತ್ರವನ್ನ ಕರ್ಮ ತಡೆಯಬಹುದು, ಕರ್ಮ ಕಸಿಕೊಳ್ಳಬಹುದು. ಆ ಚಾರಿತ್ರದ ಪಾಲನೆ ಯಾವುದೋ ಕಾಲ ವಿಶೇಷದಿಂದ, ಅರೆ ಚತುರ್ಥ ಕಾಲದೊಳಗೂ ಕೂಡ ಇಂಥ ಸನ್ನಿವೇಶಗಳು ಬರ್ತಾವೆ. ಎಂಥವ? ಧರ್ಮದ ವಿಚ್ಛುತ್ತಿ ಆಗಿ ಹೋಗುವಂತಹ ಸನ್ನಿವೇಶಗಳು. ಅವಾಗ ಸಮ್ಯಕ್ ದೃಷ್ಟಿ ಜೀವ ಇದ್ದ ಅಂತಂದ್ರೆ ಆ ಸಮ್ಯಕ್ ದೃಷ್ಟಿ ಜೀವ ಅರೆ ಈಗ ಇಲ್ಲದ ಯಾವ ಮುನಿಗಳ ಈಗ ಧರ್ಮ ಅರ್ಥಾತ್ ಮೋಕ್ಷ ಮಾರ್ಗ ಪ್ರತ್ಯಕ್ಷ ಇಲ್ಲಲ್ಲ. ಹಾಗಾದ್ರೆ ನಾನು ಮೋಕ್ಷ ಮಾರ್ಗದೊಳಗೆ ಅರ್ಥಾತ್ ಚಾರಿತ್ರದ ಅಂಗೀಕಾರ ಮಾಡಿದ್ನು ಅಂತಂದ್ರೆ ಹೇಗೆ ನಡೆಯೋದ ಅನ್ನೋ ವಿಚಾರ ಅವನಿಗೆ ಸ್ವಪ್ನದೊಳಗೂ ಕೂಡ. ಹಾಗೆ ವಿಚಾರ ಮಾಡಿದ್ರ ಆದಿದೇವರು ಚಾರಿತ್ರದ ಅಂಗೀಕಾರ ಹೇಗೆ ಮಾಡ್ತಿದ್ದಾರೆ? ಮುಂದೆ ಧರ್ಮದ ವಿಚ್ಛುತ್ತಿ ಆಯ್ತಲ್ಲ, 12-14 ತೀರ್ಥಂಕರ ಆದ ನಂತರ ಆವಾಗ ನವೀನವಾಗಿ ಮತ್ತೆ ಚಾರಿತ್ರದ ಅಂಗೀಕಾರ ಹೇಗೆ ಮಾಡಬಹುದಾಗಿತ್ತು? ವಿಚಾರ ಮಾಡೋದ ಜೀವನಿಗೆ ಪ್ರತ್ಯಕ್ಷ ಅನುಭೂತಿ ರೂಪದ ಸಮ್ಯಕ್ ದರ್ಶನದ ಸಲುವಾಗಿ ಮತ್ತು ಆ ಸಮ್ಯಕ್ ದರ್ಶನದ ವಿಷಯನಾದಂತಹ ಶುದ್ಧಾತ್ಮನಲ್ಲಿ ಸ್ಥಿರತೆ ಮಾಡುವ ಸಲುವಾಗಿ ಯಾವ ಅನ್ಯ ಪದಾರ್ಥದ ಅಪೇಕ್ಷೆ ಆ ಸಮ್ಯಕ್ ದೃಷ್ಟಿ ಜೀವನಿಗೆ ಅಥವಾ ಧರ್ಮಾಭಿಲಾಷಿ ಜೀವನಿಗೆ ಇರುವುದಿಲ್ಲ. ಅಥವಾ ಅಂಥೇಳಿ ಯಾಕೆ ಹೇಳಿತು? ಸಮ್ಯಕ್ ದರ್ಶನದ ಸಲುವಾಗಿ ಅಂಥೇಳಿ ಮೊದಲು ಹೇಳಿದೆಯಲ್ಲ, ಅದರ ಸಲುವಾಗಿ ಹೇಳಿತು. ಸಮ್ಯಕ್ ದರ್ಶನದ ಸಲುವಾಗಿ ಅರ್ಥಾತ್ ಧರ್ಮಾಭಿಲಾಷಿ ಜೀವನ ಸಲುವಾಗಿ, ಮೋಕ್ಷಾಭಿಲಾಷಿ ಜೀವದ ಸಲುವಾಗಿ, ಚತುರ್ಗತಿ ಸಂಸಾರದಿಂದ ಬಿಡುಗಡೆ ಹೊಂದುವ ನಿರ್ಣಯ ಆಗಿರುವಂತಹ ಜೀವದ ಸಲುವಾಗಿ ಯಾವ ಅನ್ಯದ ಅಪೇಕ್ಷೆ ಇರೋದನ್ನೇ ಇಲ್ಲ. ಅವ ತನ್ನಲ್ಲೇ ತನ್ನಿಂದ ಪುರುಷಾರ್ಥ ಮಾಡ್ತಾ ಇರ್ತಾನೆ. ಯಾವ ಧರ್ಮ ಇದೆ, ಯಾವ ಸಮ್ಯಕ್ ದರ್ಶನ ಇದೆ, ಯಾವ ಮೋಕ್ಷ ಮಾರ್ಗ ಇದೆ, ಅದು ಎಲ್ಲಿದೆ ರೀ? ತನ್ನೊಳಗಿದೆ. ಯಾರಿಗೆ ಅದರದ ಲಾಭ ಆಗುವುದಿದೆ? ತನಗಾಗುವುದಿದೆ. ಹಾಗಾದರೆ ಅನ್ಯದ ಅಪೇಕ್ಷೆ ಮಾಡುವ ಅವಶ್ಯಕತೆ ಏನಿದೆ ರೀ? ಯೋಚನೆ ಮಾಡ್ರಿ. ದೇಹಕ್ಕೇನು ಲಾಭ ಆಗುವುದಿಲ್ಲ, ಆಗ್ತಿದೇನ್ರಿ? ಸಮ್ಯಕ್ ದರ್ಶನ ಆಗುವುದರಿಂದ, ಮೋಕ್ಷ ಮಾರ್ಗದ ಉಪಲಬ್ಧಿ ಪ್ರಾಪ್ತಿ ಆಗುವುದರಿಂದ ದೇಹಕ್ಕೆ ಲಾಭ ಆಗ್ತಿದೆ ಅಂತ ಎಲ್ಲ. ತನಗೆ ಲಾಭ ಆಗುವುದಿದೆ, ಅದರ ಕಾರ್ಯ ತಾನು ಮಾಡುವುದಿದೆ ಅಂದ ಮೇಲೆ ಪರದ ಕಡೆಗೆ ಯಾತಕ್ಕೆ ನೋಡ್ತಂದ್ರೆ ಅವ ದೇಹ ಅನುಕೂಲ ಇದೆಯನ? ಅರೆ ವ್ಯವಹಾರದ ಕಥನೆ ಇದೆ, ದೇಹ ಅನುಕೂಲ ಇದೆಯನ, ಅದರ ವಿಚಾರ ಮಾಡುವುದಿಲ್ರಿ. ಸಮ್ಯಕ್ ದರ್ಶನ ಯಾರಿಗಾಗೋದಿದೆ? ಜೀವನಿಗೆ ಆಗೋದಿದೆ. ಸಮ್ಯಕ್ ದರ್ಶನದ ಲಾಭ ಯಾರಿಗಾಗೋದಿದೆ? ಜೀವನಿಗಾಗೋದಿದೆ. ಹಾಗಾದ್ರೆ ಅರಹಂತರದಾಗಲಿ ಶಾಸ್ತ್ರದಾಗಲಿ ದಾರಿ ನೋಡ್ತಾನೆ ಅಲ್ರಿ ಅವನು.
ನೋಡ್ತಾನೇನ, ಅರೆ ಅರಹಂತರ ಸಾನ್ನಿಧ್ಯವನ್ನು ಬಯಸ್ತಾನೆ. ಅರಹಂತರು ಎಲ್ಲಿದ್ದಾರೆ? ಸಮೋಸರಣದೊಳಗಿದ್ದಾರೆ, ಮಂದಿರದೊಳಗಿದ್ದಾರೆ. ಅರೆ ಒಂದಿಷ್ಟು ಸೂಕ್ಷ್ಮರೇ, ಧರ್ಮ ಎಲ್ಲಿದೆ ಅದರವರೆಗೆ ತಲುಪುವ ಪ್ರಯತ್ನ ಮಾಡೋಣ. ಅರಹಂತರ ಎಲ್ಲಿದ್ದಾರೆ? ಸಮೋಸರಣದೊಳಗಿದ್ದಾರೆ, ಮಂದಿರದೊಳಗಿದ್ದಾರೆ. ಅರಹಂತನ ದರ್ಶನ ಎಲ್ಲೇ ಆಗ್ತಿದೆ ರೀ? ಅರಹಂತರ ದರ್ಶನ ಎಲ್ಲೇ ಆಗ್ತಿದೆ? ಸಮೋಸರಣದೊಳಗೆ ಹೋದ್ಮೇಲೆ, ಮಂದಿರದೊಳಗೆ ಹೋದ್ಮೇಲೆ ಅರಹಂತರ ದರ್ಶನ ಎಲ್ಲೇ ಆಗ್ತಿದೆ? ಅರಹಂತರ ದರ್ಶನ ತನ್ನ ಭಾವದೊಳಗಾಗ್ತಿದೆ. ಶಾಸ್ತ್ರದ ಜ್ಞಾನ ಎಲ್ಲಿ ಆಗ್ತಿದ್ರಿ? ಶಾಸ್ತ್ರ ಸಭೆಯೊಳಗಿನ ವಕ್ತಾರನ ಸಾನ್ನಿಧ್ಯದೊಳಗ ಶಾಸ್ತ್ರದ ಜ್ಞಾನ ಎಲ್ಲಿ ಆಗ್ತಿದೆ? ಮುಂದೊಂದು ದಿವಸ ಅಂತದ್ದ ಸಮಯ ಬರೋದಿದೆ ಈಗ. ಅವರನ್ನ ಬಂದ್ರ ಭಾಗ್ಯ ಅನ್ನೋದ್ರೆ, ಆಕಸ್ಮಿಕವಾಗಿ ಹೊರಟು ಹೋದ್ರ ಈಗೇನು ಸಿಕ್ಕಿದೆ ಅದು ಭಾಗ್ಯ ಅನ್ನೋದ್ರೆ. ಯಾವಾಗಲೂ ಭಾಗ್ಯದೊಳಗ ಅದೇವೆ, ನಾವು ಲಾಭದೊಳಗನ ಏನು ಹೇಳಿತು? ಯಾವಾಗ ಸಮಯ ಬರುತ್ತೆ ಅರಹಂತರ ದರ್ಶನ ಆಗುವುದಿಲ್ಲ. ಆದರೆ ಅರಹಂತರ ದರ್ಶನ ಅರಹಂತರಿಂದ ಆಗುವುದಿಲ್ಲ. ಅರಹಂತರ ದರ್ಶನ ಮಂದಿರದೊಳಗೆ ಹೋದ್ಮೇಲೆ ಆಗುವುದಿಲ್ಲ. ಅರಹಂತರ ದರ್ಶನ ಸಮೋಸರಣದೊಳಗೆ ಹೋದ್ಮೇಲೆ ಆಗುವುದಿಲ್ಲ. ಹೋದ್ಮೇಲೆ ಕೂಡ ದರ್ಶನ ಆಗುವುದರದ್ದು ನಿಯಮಿಲ್ಲ. ಹೋದ್ಮೇಲೆ ಆಗ್ತಿದೆ ಅವರಿಗೆ ಕೂಡ, ಅದರಿಂದ ಆಗುವುದಿಲ್ಲ, ಹೋಗುವುದರಿಂದ ಆಗುವುದಿಲ್ಲ, ಅರಹಂತರ ವಿದ್ಯಮಾನತೆಯಿಂದ ಆಗುವುದಿಲ್ಲ, ಮಾಡುವುದರಿಂದ ಆಗ್ತಿದೆ. ಅರಹಂತರ ದರ್ಶನ ತಾನು ಮಾಡುವುದರಿಂದ ಆಗ್ತಿದೆ. ಅದೇ ಪ್ರಕಾರದ ಶಾಸ್ತ್ರದ ಮರ್ಮವನ್ನ ತಾನು ತಿಳಿಯುವುದರಿಂದ ಆಗ್ತಿದೆ. ಹಾಗಾದ್ರೆ ಯಾಕೆ ಮಾಡ್ತಾ ಇಲ್ಲ ಆ ಕಾರ್ಯ? ನಮ್ಮ ಅರಹಂತರ ದರ್ಶನ ಮಾಡುವ, ಶಾಸ್ತ್ರದ ಮರ್ಮವನ್ನು ತಿಳಿಯುವ ಕಾರ್ಯವನ್ನ ನಾನು ಮಾಡಿದ್ರೆ ಆಗ್ತಿದೆ ಅಂದಮೇಲೆ ನಾನು ಯಾಕೆ ಮಾಡ್ತಾ ಇಲ್ಲ? ಇದು ಪ್ರಶ್ನೆ ಒಳಗೆ ಬೇಕರೆ. ಯಾಕೆ ಮಾಡ್ತಾ ಇಲ್ಲ? ನಾನು ಕಾಲಹರಣ ಯಾಕೆ ಮಾಡ್ತಾ ಇದ್ದೇನೆ? ಯಾಕೆ ನಾನು ಇನ್ನೂ ಸೀರಿಯಸ್ ಆಗಿಲ್ಲ? ತೀವ್ರ ಅರ್ಥಾತ್ ನನ್ನಲ್ಲಿ ಉತ್ಸಾಹ ಯಾಕೆ ದ್ವಿಗುಣ, ಚತುರ್ಗುಣ, ಶತಗುಣ ಆಗ್ತಾ ಇಲ್ಲ? ನಾನು ಮಾಡಿದ್ರನ ಆಗೋದಿದೆ. ಅಲ್ಲಿ ಹೋದ ನಂತರ ಕೂಡ ನಾನು ಮಾಡಿದ್ರನ ಆಗೋದಿದೆ. ಅಲ್ಲಿ ಹೋದ ನಂತರ ಆಗುವುದಿಲ್ಲ. ಅದಕ್ಕೆ ತಾನಾಗಿ ಆಗುವುದಿಲ್ಲ, ಅವರಿಂದ ಆಗುವುದಿಲ್ಲ, ಕಣ್ಣು ಬಿಟ್ಟು ನೋಡುವುದರಿಂದ ಆಗುವುದಿಲ್ಲ, ಸ್ಫುಟವಾಗಿ ಮಂತ್ರ ಹೇಳುವುದರಿಂದ ಆಗುವುದಿಲ್ಲ. ತಾನು ಮಾಡಿದರೆ ಆಗ್ತಿದೆ. ಅದು ಜ್ಞಾನದೊಳಗಾಗ್ತಿದೆ, ಅರೂಪಿ ಭಾವದೊಳಗಾಗ್ತಿದೆ, ಅರೂಪಿ ಆತ್ಮನ ಅಸಂಖ್ಯ ಪ್ರದೇಶದೊಳಗೆ ಅದರದ ಅನುಭವ ಆಗ್ತಿದೆ ಅಂಥೇಳಿ ಜೋಜಾನದಿ ಅರಹಂತಂ ಹೇಳಿದ್ದಾರೆ. ಭಕ್ತಿವಾಣಿ ಒಂದು ಲೈನ್ ಹೊರಗಡೆ ನಿನ್ನೊಳಗೆ ಸುಖ ತುಂಬಿದೆ, ಪರದಲ್ಲಿ ಎದಕ್ಕೂ ಪರದಲೇಕೆ ಹುಡುಕುತ್ತಲಿರುವೆ. ನಿನ್ನೊಳಗೇ ಸುಖ ತುಂಬಿರುವುದಲ್ಲ, ನಿನ್ನೊಳಗನೆ ಐತಲ್ಲ. ಮತ್ತು ಅದನ್ನ ನೋಡೋಣ ನಾನೇ ರೀ. ಅದರದ ಸಂಪೂರ್ಣ ಲಾಭ ನನಗೆ. ಮತ್ತು ನಾನು ಹುಡುಕ್ತಾ ಇರೋದು ಹೊರಗೆ, ಅಪೇಕ್ಷಾ ಮಾಡ್ತಾ ಇರೋದು ಪರವನ್ನ. ಇದು ಹೀಗೆಲ್ಲ ಅದಕ್ಕೆ ನನಗಾಗ್ತಾ ಇಲ್ಲ, ನನಗೆ ತಿಳಿಸಿಕೊಡೋರಿಲ್ಲ, ಅದಕ್ಕೆ ತಿಳಿತಾ ಇಲ್ಲ. ಮಂದಿರ ಇಲ್ಲ, ಅದಕ್ಕೆ ನನಗೆ ದರ್ಶನ ಆಗ್ತಾ ಇಲ್ಲ. ಹೋಗುವ ಸಾಮರ್ಥ್ಯ ಕಾಲಗಳಲ್ಲಿ ಇಲ್ಲ, ಅದಕ್ಕೆ ನನಗೆ ದರ್ಶನ ಆಗ್ತಾ ಇಲ್ಲ. ಏನು ಮಾಡೋದ? ಅಶುಭ ಕರ್ಮದ ಉದಯ ಇದೆ, ನನಗೆ ಸೂತಕ ಬಂದು ಕೂತಿದೆ. ಅದೇ ಸೂತಕ ಯಾವುದರದಿದೆ? ಮಿಥ್ಯಾತ್ವದ ಇದೆ ರೀ. ಅನಂತ ಕಾಲದಿಂದ ಮಿಥ್ಯಾತ್ವ ನಮ್ಮನ್ನ ಸ್ವಭಾವ ಅರ್ಥಾತ್ ಭಗವಂತನ, ನಿಜ ಭಗವಂತನ ಸ್ಪರ್ಶ ಮಾಡಿಕೊಡ್ತಾ ಇಲ್ಲ. ಅದು ಸೂತಕ. ಇವೆಲ್ಲ ಅನ್ಯ ಕಾರಣಗಳನ್ನು ಎಷ್ಟು ಹೇಳಿದ್ದಾಯ್ತು, ನೋಡಿದ್ದಾಯ್ತು. ಅರೆ ಪ್ರಭು ಪರದ ಮೇಲೆ ಅಂತೇಳನ ಹೇಳ್ರು, ಮಹಂತ ಬನನಾ ಚಾಹತಾ ಹೇ. ನೀನು ದೋಷವನ್ನ ಇನ್ನೊಬ್ಬರ ತಲೆಗೆ ಕಟ್ಟಿ ನಿರ್ದೋಷ ಮಹಂತಾಗಿ ಉಳಿಲಿಕ್ಕೆ ಬಯಸ್ತಾ ಇದ್ದೀಯಪ್ಪ. ಆದ್ರೆ ದೋಷಿ ನೀನೇ ಇದ್ದಿ. ನೀನು ಎಲ್ಲಿಯವರೆಗೆ ಮಾಡುವುದಿಲ್ಲ, ಏನು ಮಾಡೋದು? ಅರೆ ಮಾಡೋದು ಇಷ್ಟ ಇದೆ. ಪ್ರಗಟ ಚೈತನ್ಯ ಸಾಮರ್ಥ್ಯದಿಂದ ತ್ರಿಕಾಲಿ ಧ್ರುವ ಚೈತನ್ಯ ಸ್ವಭಾವದ ಅನುಭವ ಮಾಡೋದು. ಮಧ್ಯದೊಳಗೆ ಯಾವುದಾದರೂ ಬಂತು ಅಂತಂದ್ರೆ ಬಾಧೆ ಇದೆ ರೀ. ಯಾವುದಾದ್ರೂ ಅಪೇಕ್ಷೆ ಹೇಗೆ ಮಾಡೋದ್ರೆ? ಯಾವುದಾದರೂ ಮಧ್ಯದೊಳಗೆ ಬಂತು ಅಂತಂದ್ರೆ ಬಾಧೆ ಇದೆ. ಹಾಗಾದ್ರೆ ಇನ್ನಾವುದಾದ್ರದ್ದು ಅಪೇಕ್ಷೆ ಮಾಡೋದ? ಇದು ಮಿಥ್ಯಾತ್ವದ ಲಕ್ಷಣ ಇದೆ. ವಸ್ತು ಸ್ವರೂಪ ಏನಿದೆ
ದ್ರವ್ಯ ಮತ್ತು ಪರ್ಯಾಯದ ಮಧ್ಯದೊಳಗೆ ಯಾವುದನ್ನಾದರೂ ಸ್ವೀಕಾರ ಮಾಡ್ತಾ ಇರೋದನ್ನ ಏನಿದೆ ನಮಗ ನಿಜವಾಗಿ ಕಾರ್ಯಕ್ಕೆ ಬಾಧೆ ಇದೆ. ಮತ್ತು ಇನ್ನೊಂದರ ಅಪೇಕ್ಷೆ ಮಾಡೋದಂತಂದ್ರೆ ಏನ? ಅದ ಮಿಥ್ಯಾತ್ವದ ಲಕ್ಷಣ ಇದೆ. ಅದ್ಭುತ ಮಾತಿದೆ. ಶಾಸ್ತ್ರದ ಮರ್ಮವನ್ನ ತಿಳಿಯುವುದರಿಂದ ತಿಳಿತಿದೆ, ತಿಳಿಸಿಕೊಡುವುದರಿಂದ ತಿಳಿಸಿಕೊಡುವವರಿಂದ ತಿಳಿದು ಬರುವುದಿಲ್ಲ. ಅದು ನಮಗೆ ಬೇಕಾಯಿತು ಅಂತಂದ್ರೆ ಎಲ್ಲ ತಿಳಿತಿದೆ. ನಮಗೆ ಯಾವ ರೀತಿ ಅದು ಬೇಕಾಗಬೇಕು ಅದೇ ನೋಡ್ರಿ. ಕೈ ಕಾಲುಗಳಲ್ಲಿ ಸಾಮರ್ಥ್ಯ ಇದೆ, ಅಡುಗೆ ಮನೆಯಲ್ಲಿ ಎಲ್ಲ ಪಾತ್ರೆ ಇದಾವೆ, ಹಿಟ್ಟು ಬೇಳೆ ತರಕಾರಿ ಒಗ್ಗರಣೆ ಸಾಮಾನು ಸೋಡಿಸಿದ ನೀರು ಎಲ್ಲವೂ ಇದೆ. ಕೈ ಕಾಲುಗಳಲ್ಲಿ ಸಾಮರ್ಥ್ಯನೂ ಇದೆ. ಅದರ ಹಸಿವೆ ಆಗಬೇಕು, ಹಸಿವೆ ಆಗಲಿಕ್ಕೆ ಆವಾಗ ಏನಾದರೂ ಒಂದು ಅನ್ನ ಬೇಳೆ ಕುದಿಸಿ ತಿನ್ನೋದು ಸಾಧ್ಯ ಇದೆ. ಯಾರೂ ಇಲ್ಲ, ಯಾರನ್ನಾದರೂ ಬಯಸೋದು ತಪ್ಪಿದೆ, ಯಾರದಾದ್ರೂ ಅಪೇಕ್ಷೆ ಮಾಡೋದು ತಪ್ಪಿದೆ. ಯಾಕ? ಕೈಕಾಲಗಳಲ್ಲಿ ಸಾಮರ್ಥ್ಯ ಇದೆ ಅಂತ ಹೇಳಿ ಹೇಳ್ತಲ್ಲ. ಹಾಗಾದ್ರೆ ಪರ್ಯಾಯದೊಳಗೆ ಸಾಮರ್ಥ್ಯ ಇದೆ. ಏನು ಸಾಮರ್ಥ್ಯ ಇದೆ? ಆ ಅತೀಂದ್ರಿಯ ಆನಂದವನ್ನು ಯಥೇಚ್ಛವಾಗಿ ಅನುಭವ ಮಾಡುವಂತ ಸಾಮರ್ಥ್ಯ ಇದೆ. ಶಾಸ್ತ್ರದ ಜ್ಞಾನ ಇದೆ, ಪಂಚಪರಮೇಷ್ಠಗಳ ಸ್ವರೂಪದ ಪರಿಚಯ ಇದೆ. ಅದೆಲ್ಲ ಸಾಮಗ್ರಿಗಳ್ರಿ. ಗ್ಯಾಸ್ ಇದೆ, ನೀರು ಶೋಧಿಸಿದ್ದು ಇದೆ, ಅಕ್ಕಿ ಬೇಳೆ ಇದೆ. ಅದು ಯಾವ ಪ್ರಕಾರ ಹೇಳ್ತಲ್ಲ ಆ ಪ್ರಕಾರ ಎಲ್ಲ ದೇವಶಾಸ್ತ್ರ ಗುರುಗಳದ್ದ ನನಗ ಸ್ವರೂಪದ ಪರಿಚಯ ಇದೆ, ಜ್ಞಾನಕ್ಕೆ ಮಾನ್ಯ ಇದೆ. ಮತ್ತಿನ್ನೇನು ಬೇಕ್ರಿ? ಆದ್ರೆ ಹಸಿವಾಗಬೇಕಲ್ಲ. ಹಸಿವಾಯಿತು ಅಂತಂದ್ರ ಅಡುಗೆ ಮಾಡಿಕೊಂಡು ಊಟ ಮಾಡೋದೇನು ಕಠಿಣ ಇಲ್ಲವೇ ಇಲ್ರಿ. ಒಲೆ ಹಚ್ಚಬೇಕಾಗಿಲ್ಲ, ಊದಬೇಕಾಗಿಲ್ಲ, ಹೊಗೆ ಕಣ್ಣುಗಳ ಹೊಗೆ ಸಹನೆ ಮಾಡಬೇಕಾಗಿಲ್ಲ, ಉಕ್ಕಿ ಹೋದಿ ತನ್ನೋ ಭಯ ಇಲ್ಲ. ಎಷ್ಟು ಅನುಕೂಲ ಇದೆ. ಆದ್ರೆ ಹಸಿವೆ ಆಗಿಲ್ಲ. ಅದಕ್ಕೇನು ಮಾಡುದ? ಅನಾದಿ ಕಾಲದಿಂದ ಒಂದು ಕಣನೂ ಆಹಾರ ಹೊಟ್ಟೆಯೊಳಗೆ ಹೋಗಿಲ್ಲ. ಆದ್ರೆ ಹಸಿವಾಗಿದೆ ಅನ್ನಿಸ್ತಾನೆ ಇಲ್ಲ. ಸುಖ ಎಷ್ಟು ಅನುಭವಿಸಿದ್ದೇವೆ ಅನಂತ ಕಾಲದೊಳಗ, ಅಂಶ ಮಾತ್ರನೂ ಇಲ್ಲ. ಚತುರ್ಗತಿ ದುಃಖದ ವರ್ಣನೆ. ಚತುರ್ಗತಿಯೊಳಗೆ ಯಾವುದಿದೆ? ದೇವಗತಿನೂ ಇದೆ, ಮನುಷ್ಯಗತಿ ಶ್ರೀಮಂತ ಅವಸ್ಥೆನೂ ಇದೆ, ನಿರೋಗ ಸಶಕ್ತ ಅವಸ್ಥೆನೂ ಇದೆ. ಅದುವೇ ಸುಖ ಅನ್ನಿಸ್ತಾ ಇರುವೆಳೆದೊಳಗ ನಿಜವಾದ ಆತ್ಮಿಕ ಸುಖದ ಹಸಿವೆ ಆಗಿಲ್ಲ ಅಂದಿರುವೆಳೆದೊಳಗ ಇಂದೇನು ನಮಗೆ ಉಪಲಬ್ಧಿ ಇದೆ ಅಲ್ಲ, ಎಲ್ಲಕ್ಕಿಂತ ಮುಖ್ಯ ದ್ರವ್ಯ ಪರ್ಯಾಯ. ಪರ್ಯಾಯದೊಳಗ ಅಂಥ ಯೋಗ್ಯತೆ ಪ್ರಗಟ ಇರೋದು, ದ್ರವ್ಯದೊಳಗ ತ್ರಿಕಾಲಿ ಅಂಥ ಸ್ವಭಾವ ವಿದ್ಯಮಾನ ಇರೋದು. ಇದಕ್ಕಿಂತ ಅನುಕೂಲ ಏನು ಬೇಕಾಗಿದೆ? ಏನು ಬೇಕಾಗಿದೆ? ಇದರಂಥ ಅನುಕೂಲ ಯಾವುದಿದೆ? ಈ ಎರಡು ಅನುಕೂಲತೆಯನ್ನು ಬಿಟ್ಟು ಇನ್ನೊಂದು ಯಾವುದರಿಂದ ಕಾರ್ಯ ಆಗೋದಿದೆ? ಪರ್ಯಾಯದೊಳಗೆ ಯೋಗ್ಯತೆ ಮತ್ತು ದ್ರವ್ಯ ಸ್ವಭಾವ ಪರಿಪೂರ್ಣ ಕಾಯಿಸುತ್ತ. ಈ ಎರಡಕ್ಕಿಂತ ಹೆಚ್ಚಿಗೆ ಇನ್ನಾವುದು ಬೇಕಾಗಿದೆ? ಶಾಸ್ತ್ರ ಬೇಕಾಗಿದೆ, ಮಧ್ಯ ದೇವಗುರು ಬೇಕಾಗಿದ್ದಾರೆ, ಶರೀರ ಸಾಮರ್ಥ್ಯ ಬೇಕಾಗಿದೆ, ಪದ್ಮಾಸನದಲ್ಲಿ ಕೂಡೋದು ಬೇಕಾಗಿದೆ. ಏನು ಬೇಕಾಗಿದೆ ರೀ? ದ್ರವ್ಯ ಪರಿಪೂರ್ಣ ಇದೆ. ಪರ್ಯಾಯದೊಳಗ ಆ ದ್ರವ್ಯದಲ್ಲಿ ತುಂಬಿರುವಂತಹ ಆನಂದದ ನಿಧಿಯನ್ನ ತನ್ನ ಸಾಮರ್ಥ್ಯದ ಅನುಸಾರ ಪಡೆದುಕೊಳ್ಳುವ ಯೋಗ್ಯತೆ ಇದೆ. ಪರ್ಯಾಯಿಕ ಮಹಿಮಾ ಬರ್ತಾ ಇಲ್ಲಂತ. ನನ್ನ ಮಹಿಮೆ, ನನ್ನ ಪರ್ಯಾಯದ ಸಾಮರ್ಥ್ಯದ ಮಹಿಮೆ ನನಗೆ ಬಂತು ಅಂತಂದ್ರೆ ಕಾರ್ಯ ಆಗುವುದರಲ್ಲಿ, ಮತ್ತು ಕಾರ್ಯ ಯಾವತ್ತಿದ್ರೂ ನಾನೇ ಮಾಡುವುದಿದೆ ಇದು ಪ್ರಜ್ಞೆ ಮೂಡಿ ಬಂತು ಅಂತಂದ್ರೆ ಕಾರ್ಯ ಆಗಲಿಕ್ಕೆ ವಿಳಂಬನ ಬೇಕಾಗಿಲ್ಲ. ಏನು ಬೇಕಾದ್ದೇ ಇರಲಿ, ಹೊರಗಡೆದ್ದು ಯಾವುದು ಬಾಧೆನೂ ಮಾಡುವುದಿಲ್ಲ, ಹೊರಗಡೆದ್ದು ಯಾವುದರಿಂದ ಅನುಕೂಲನೂ ಏನು ಹೇಳಿದ್ರು? ನನ್ನದು ಏನನ್ನಾದರೂ ಯಾರೋ ಕಸಿದುಕೊಂಡು ಹೋಗಬಹುದು. ನನ್ನದು ಏನನ್ನಾದರೂ ಯಾರೋ ಕಸಿದುಕೊಂಡು ಹೋಗಬಹುದು. ಯಾರು ಕಸ್ಕೊಂಡು ಹೋಗೋರ್ಗೆ?
ಅಂಥ ಸಾಮರ್ಥ್ಯ ಯಾರಲ್ಲೇ ಇದೆ. ಅರೆ, ನಾನೇ ಹುಚ್ಚತನ ಮಾಡಿದ್ರ ನನ್ನನ್ನು ಹುಚ್ಚು ಮಾಡಕ್ಕೆ ಇನ್ಯಾರು ಬೇಕಾಗಿದಾರ್ರಿ? ನಾನೇ ಮೂಢತನ ಮಾಡಿದ್ರೆ ನನ್ನನ್ನು ಮೂಢ ಮಾಡ್ಲಿಕ್ಕೆ ಯಾರು ಬೇಕಾಗಿದಾರ್ರಿ? ನಾನೇ ಮೋಸ ಹೋದ್ರೆ ನನ್ನನ್ನು ಮೋಸ ಮಾಡ್ಲಿಕ್ಕೆ ಯಾರು ಬೇಕಾಗಿದಾರ್ರಿ? ನಾನೇ ಜಡದ ಮಹಿಮೆ ಮಾಡಿದ್ರ ನನಗೆ ಆಕರ್ಷಿತ ಕಾಣುವ ಸಲುವಾಗಿ ಜಡ ಏನ್ ಮಾಡ್ಬೇಕಾಗಿದ್ದೀರಿ? ಏನ್ ಮಾಡ್ಬೇಕಾಗಿದೆ? ನಾನೇ ಧನದ ಮಹಿಮೆ ಮಾಡಿದ್ರ ಆ ಧನ ಮತ್ತೆ ಮಹಿಮಾವಂತ ಆಗುವ ಸಲುವಾಗಿ ಏನ್ ಮಾಡಬೇಕಾಗಿದೆ? ನಾನೇ ಮಕ್ಕಳ ಮಹಿಮೆ ಮಾಡಿದ್ರ ಮಕ್ಕಳು ಮತ್ತ ನನ್ನ ದೃಷ್ಟಿಯೊಳಗೆ ಮಹಿಮಾವಂತಾಗಿ ಕಾಣುವ ಸಲುವಾಗಿ ಏನ್ ಮಾಡಬೇಕಾಗಿದೆ? ಯಾವ ಮಕ್ಕಳು ಏನ್ ಮಾಡಿದಾರ್ರಿ? ನನ್ನ ದೃಷ್ಟಿಯೊಳಗ ಮಹಿಮಾವಂತ ಕಾಣುವ ಸಲುವಾಗಿ ನನಗೆ ಮೋಹ ಉತ್ಪನ್ನ ಮಾಡುವ ಸಲುವಾಗಿ ಯಾರ ಮಕ್ಕಳು ಯಾವಾಗ ಏನು ಮಾಡಿದಾರ ಹೇಳಿ? ಏನು ಮಾಡಿದಾರ? ಆಗಮ ಏನು ಮಾಡಿದಾನೆ? ಸಿದ್ಧಾಂತ ಏನು ಮಾಡಿದಾನೆ? ಏನು ಮಾಡಿದನು? ಅರೆ, ನನ್ನಲ್ಲೇನ ಪರಿಪೂರ್ಣ ಸಾಮರ್ಥ್ಯ ಇದೆ, ಅವನ ಮೇಲೆ ಮೋಹ ಮಾಡುವಷ್ಟು ಅವನ ಕಡೆ ಆಕರ್ಷಿತ ಆಗು. ಮತ್ತ ಅವಿನ್ನೇನು ಮಾಡಬೇಕಾಗಿದ್ದೀರಿ? ಕಾರಣವೇನು ಮಾಡಿದಾನೆ? ಅವೇನು ಮಾಡುವ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ಎಲ್ಲ ನಾನೇ ಮಾಡ್ಕೊಂಡಿದ್ದೇನೆ. ಅಂಗಡಿ ನನ್ನದ ಅಂತ ಹೇಳಿ ಒಳಗಡೆ ಪೂರಾ ಇರುವುದೊಳಗೆ ಅಂಗಡಿ ಮತ್ತೇನು ಪ್ರಯತ್ನ ಮಾಡಬೇಕಾಗಿದೆ? ನಿನ್ನದ ನಾನಿದ್ದೇನೆ ಅಂತ ಹೇಳಿ ತೋರಿಸಿಕೊಳ್ಳುವ ಸಲುವಾಗಿ ಅಡುಗೆ ಮನೆಯೊಳಗೆ ನನ್ನ ಕರ್ತವ್ಯ ಅಂತ ಹೇಳಿ ಪೂರಾ ನಿನಗೆ ಸ್ವೀಕಾರ ಆದ ನಂತರ ಅಲ್ಲಿ ಯಾವ ಪದಾರ್ಥ ಇದನ್ನು ನೀನು ಮಾಡ್ಬೇಕಂತ ಹೇಳಿ ನಮ್ಮನ್ನು ಬೇಡಿಕೊಳ್ಳುವ ಅವಶ್ಯಕತೆ ಇದೆ? ಹಾಗಾದರೆ ಜಗತ್ತಿನ ಯಾವ ಪದಾರ್ಥ ಏನು ಮಾಡಿದೆ ಹೇಳಿ? ನಮಗೆ ಆಕರ್ಷಿತ ಕಾಣುವ ಸಲುವಾಗಿ ನಮ್ಮ ಮಕ್ಕಳು ಏನ್ ಮಾಡಿದಾರೆ? ರತನ್ ಏನು ಮಾಡಿದನ್ರಿ? ನಿಮ್ಮನ್ನು ಒಪ್ಸೋ ಸಲುವಾಗಿ ಏನು ಮಾಡಿದನ್ ಹೇಳ್ರಿ? ಏನೂ ಮಾಡ್ಲಿಲ್ಲ. ಮಾಡಂದ್ರೂ ಮಾಡ್ಲಿಲ್ಲ. ಆದ್ರೆ ನಾವು ಪೂರಾ ಒಪ್ಪಿದೇವ್ರಿ, ನನ್ನ ಮಗ ಅಂತ ಹೇಳಿ, ನನ್ನ ಚಿನ್ನ, ನನ್ನ ಬಂಗಾರ ಅಂತ ಹೇಳಿ ಒಪ್ಪಿದೇವೆ. ಹೌದೇನಲ್ರಿ? ಯಾರು ಕಲಿಸ್ಕೊಟ್ರಿ ಅವೆಲ್ಲ ಶಬ್ದ? ತಾನಾಗೇನ ಬಂದು ಅದ್ಭುತ ಮಹಿಮೆ ಇದೆ ಅಲ್ಲ. ದೇಖೋ ಮೋಹಕಿ ಮಹಿಮೆ. ಇದು ನಂದು ಯಾರಾದರೂ ಏನನ್ನಾದರೂ ಕಸಿದುಕೊಂಡು ಹೋಗಬಹುದು. ಯಾರು ಕಸ್ಕೊಂಡು ಹೋಗೋ ಸಾಧ್ಯ ಇದೆ? ನಿನ್ನ ನಿಧಿಯ ರಕ್ಷಣೆ ನೀನು ಮಾಡಿದ್ರ, ನಿನ್ನ ನಿಧಿಯ ಅನುಭವ ನೀನು ಮಾಡಿದ್ರ, ನಿನ್ನ ಆನಂದದೊಳಗ ನೀನು ಮಸ್ತ್ 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 ಇದ್ರ ನಿನ್ನನ್ನು ದುಃಖಿ ಮಾಡುವ ಸಾಮರ್ಥ್ಯ ಯಾರಲ್ಲಿದೆ? ನಿನ್ನ ಆನಂದವನ್ನು ಕಸಿದುಕೊಳ್ಳುವ ಸಾಮರ್ಥ್ಯ ಯಾರಲ್ಲಿದೆ? ಯಾವ ಕರ್ಮದಲ್ಲೇನೂ ಇಲ್ಲ, ಯಾವ ದೇಹದಲ್ಲೇನೂ ಇಲ್ಲ, ಯಾವ ಮಕ್ಕಳಲ್ಲೇನೂ ಇಲ್ಲ. ಶರೆಗುಡುಕ ವ್ಯಸನಿ ಮಗ ಇದ್ರೂ ಕೂಡ ಅವ ನಮ್ಮ ಸಂತೋಷವನ್ನ ಕಸಿದುಕೊಳ್ಳೋದು ಸಾಧ್ಯ ಇಲ್ಲ. ಆದ್ರೆ ನಾವೇ ನಮ್ಮ ಸಂತೋಷವನ್ನ ಲೂಟಿ ಮಾಡ್ತಾ ಇದ್ದೀವಿ. ಸಮ್ಯಕ್ ದೃಷ್ಟಿಗೆ ಭಯ ಇರುವುದಿಲ್ಲ. ಯಾಕೆ? ತನ್ನ ನಿಧಿಯ ಮಾಲೀಕ ತಾನಾಗಿದ್ದಾನ್ರಿ ಅವ. ಅರೆ, ತಾನು ಆಗದಿದ್ರೂ ಕೂಡ ಆ ನಿಧಿಯ ಮಾಲೀಕ 3 ಕಾಲದಲ್ಲೂ ಬೇರೆ ಯಾರೂ ಆಗೋ ಸಾಧ್ಯ ಇಲ್ಲ. ಎಂಥ ಸುಂದರ! ನನ್ನ ನಿಧಿ ಇಂಥದ್ದಿದೆ ಅಂಥೇಳಿ ಇವನಿಗೆ ಪರಿಚಯ ಆಗಿರದಿದ್ರನು, ಅದರ ಅನುಭವ ಇವು ಮಾಡದೇ ಇದ್ರನು ಆ ನಿಧಿಯ ಮಾಲೀಕ ವಿಶ್ವದೊಳಗೆ ಯಾರೂ ಆಗೋ ಸಾಧ್ಯ ಇಲ್ಲ. ಆ ನಿಧಿಯ ಅನುಭವ ಜಗತ್ತಿನೊಳಗೆ ಯಾರೂ ಮಾಡೋ ಸಾಧ್ಯ ಇಲ್ಲ. ನನ್ನ ಆತ್ಮಾನಂದವನ್ನ ನೀನು ಮಾಡೋದು ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಭಯ ಪಡುವ ಅವಶ್ಯಕತೆನೇ ಇಲ್ಲ. ಹಾಗಾದ್ರೆ ಇದು ಸ್ವರೂಪ ತಿಳಿದು ಬಂದ ನಂತರ ಹೇಗೆ ಭಯ ಪಟ್ಟನ್ರಿ ಅವ? ಸ್ವರೂಪ ತಿಳಿದೇ ಇದ್ರೂ ಕೂಡ ನನ್ನ ಆನಂದವನ್ನ, ನನ್ನ ಜ್ಞಾನದ ನಿಧಿಯನ್ನ, ನನ್ನ ಚೈತನ್ಯದ ನಿಧಿಯನ್ನ ಯಾರೂ ಕೊಳ್ಳೆ ಹೊಡೆಯೋ ಸಾಧ್ಯ ಇಲ್ಲ. ಲೂಟಿ ಮಾಡೋದು, ದರೋಡೆ ಮಾಡೋ ಸಾಧ್ಯ ಇಲ್ಲ, ಮಾಡೋ ಸಾಧ್ಯ ಇಲ್ಲ. ಮತ್ತೆ ಇಲ್ಲೇ ಇದ್ರೆ ಇರ್ಲಿ, ಆದ್ರೆ ನಾ ಸ್ವಲ್ಪ ಅನುಭವ ಮಾಡ್ತೇನೋ ಅದು ಯಾರಿಂದನೂ ಸಾಧ್ಯ ಇಲ್ಲ. ನೀನೇ ಮಾಡ್ತಾ ಇಲ್ಲ, ನಾವೊಂದ್ ಸ್ವಲ್ಪ ಮಾಡ್ತೇನೋ ಅಂತ ಹೇಳಿ ಯಾರೂ ಅದರ ಅನುಭವ ಮಾಡೋ ಸಾಧ್ಯ ಇಲ್ಲ. ಮಾಡಿದ್ರೆ ನಾವೇ ಮಾಡಬೇಕು. ಹಾಗಾದ್ರೆ ಈ ಸ್ವರೂಪ ತಿಳಿದು ಬಂದ ನಂತರ ಅವನಿಗೆ ಭಯ ಯಾತಕ್ಕಿದ್ದೈತ್ರಿ?
ನಮಗೆ ಭಯ ಯಾವಾಗ ಬಿಡೋದು? ಅವನಿಗೆ ಭಯ ಯಾವಾಗ ಉತ್ಪನ್ನ ಆಗೋದು? ನಮ್ಮ ಭಯ ಯಾವಾಗ ಬಿಡೋದು? ಅವನಿಗೆ ಭಯ ಮೂರ್ಕಾಲದಲ್ಲೂ ಉತ್ಪನ್ನ ಆಗೋದಿಲ್ಲ, ನಮ್ಮ ಭಯ ನಾವು ಬಿಡೋದನ್ನ ಬಿಟ್ಟು ಹೋಗೋದಿಲ್ಲ. ನಾವೇ ಬಿಟ್ಟುಕೊಟ್ರೆ ಬಿಡೋದು. ನಂದ ಅನ್ನೋದು ಬಿಟ್ಟ ನಂತರ ಆ ವಸ್ತು ಏನು ಮಾಡೋದಿದೆ? ಚಿನ್ನ ಇದೆ, ವಜ್ರ ಇದೆ, ನಿಧಿ ಇದೆ, ಎಫ್ಡಿ ರಶೀಟ್ ಇದೆ, ಏನ್ ಮಾಡೋದಿದೆ? ಅದು ಜಡ ಇದೆ, ಅದು ಪರ ಇದೆ. ಸಂಯೋಗದಲ್ಲಿ ಇದ್ದು ಮಾತ್ರಕ್ಕೆ ಅದು ನಂದಾಗಲಿಲ್ಲ, ಆಗೋ ಸಾಧ್ಯ ಇಲ್ಲ. ಯಾವ ನಿಧಿ, ಯಾವ ಜಡಧನ, ಯಾವ ಚೈತನ್ಯವನ್ನ ನಂಬಲೇ ಇಲ್ಲ, ಯಾರ್ದೂ ಆಗಲೇ ಇಲ್ಲ ಅಂಥೇಳಿ ನಂದ ಅನ್ನೋರು ಹೋದ್ರು ನಂದ ಅನ್ನಿಸಿಕೊಳ್ಳೋದು ಇಲ್ಲೇ ಇದ್ದೇವೆ. ಏನಿದೆ? ಎಲ್ಲ ಆದರನೂ ಕೂಡ, ಎಲ್ಲ ತಿಳಿದರನೂ ಕೂಡ ಏನೂ ತಿಳಿದಿಲ್ಲ ಅನ್ನೋರಾಗೆ ನಾವು ಅದರೊಳಗನ ಮೂರ್ಛಿತ ಇದ್ರ ನಮ್ಗೆ ಯಾರೇನು ಆ ಮೂರ್ಛೆಯನ್ನು ಬಿಡಿಸುವಲ್ಲಿ ಸಹಾಯ ಮಾಡೋ ಸಾಧ್ಯ ಇಲ್ಲ. ನನ್ನದು ಏನನ್ನಾದರೂ ಯಾರೋ ಕಸಿದುಕೊಂಡು ಹೋಗಬಹುದು. ಇಂಥ ಅಗುಪ್ತಿ ಭಯವು ಎಲ್ಲಿಂದ ಇರುವುದು ಎಂದರೆ ಇರುವುದಿಲ್ಲ. ಆ ಜೀವನ ಸುಂದರ ಇದೆ, ನಮ್ದೇ ಸುಂದರ ಇದೆ. ಎಷ್ಟು ನಿರ್ಭಾರ ಇದೆ, ನಿಶ್ಚಿಂತ ಇದೆ, ನಿರಾಕುಲ ಇದೆ, ಶಾಂತಿಮಯ ಇದೆ. ಅರೆ ಯಾವಾಗೂ ನಿದ್ದೆಗೆಡುವ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ, ಇನ್ನೊಬ್ಬರ ಸಹಾಯವನ್ನು ಬಯಸುವ ಅವಶ್ಯಕತೆ ಇಲ್ಲ. ಕೇವಲ ಇಷ್ಟ ಸಾಮಾನ್ಯ ವಿಷಯ ಲಕ್ಷ್ಯದೊಳಗೆ ಬಂತು. ಯಾವುದೋ ಒಂದು ವಸ್ತುವಿನ ಸಲುವಾಗಿ ನಂದಿದೆ, ಆದ್ರೆ ನಾವು ಅದರ ಚಿಂತೆ ಮಾಡಬೇಕಾಗಿಲ್ಲ. ಅಂಥ ಒಂದು ರಕ್ಷಿತ ಸ್ಥಾನದಲ್ಲಿ ಅದು ಇತ್ತು, ಸುರಕ್ಷಿತ ಸ್ಥಾನದಲ್ಲಿ ಅಂತನ ನಾವು ಚಿಂತೆ ಮಾಡೋದ, ನಿದ್ದೆಗೆಡೋದ ಸಾಧ್ಯ ಇದೆ ಏನ್ರಿ? ಅವಶ್ಯಕ ಇದೆಯೇನ? ಇಲ್ಲ. ಹಾಗಾದ್ರೆ ಅವನಿಗೆ ಲಕ್ಷ್ಯದೊಳಗೆ ಬಂದದ್ದಿದೆ ಈ ಚೈತನ್ಯ ನಿಧಿ. ನಾನು ತ್ರಿಕಾಲದಲ್ಲೂ ಸ್ವಯಂ ನಾನೇ ಇದ್ದೇನೆ. ಇದರ ಅನುಭವ ನಾನೆಷ್ಟು ಮಾಡ್ತೇನೋ ಅಷ್ಟೇ ಮಾಡಬಹುದಾಗಿದೆ, ಎಷ್ಟು ಮಾಡಬಹುದಾಗಿದೆಯೋ ಅಷ್ಟೇ ಮಾಡಬಹುದಾಗಿದೆ. ನಾನು ಪೂರ್ಣ ರೂಪದಿಂದ ಅದರಲ್ಲಿ ಸ್ಥಿರ ಆದ್ನು ಅಂತಂದ್ರ ನನಗೆ ಪೂರ್ಣ ರೂಪದಿಂದ ಅನಂತ ಕಾಲದವರೆಗೆ ಪ್ರತಿ ಸಮಯದ ಪರ್ಯಾಯ ಪರಿಪೂರ್ಣ ಅನುಭವ ಮಾಡಿದರನೂ ಕೂಡ ಪ್ರತಿ ಸಮಯದ ಪರ್ಯಾಯ ಸಾಪೇಕ್ಷ ನಾನು ಆ ಆನಂದದ ನಿಧಿಯನ್ನ ಪರಿಪೂರ್ಣ ರೂಪದಿಂದ ಅನುಭವಿಸಿದರನು ಕೂಡ ಮತ್ತದ ಪರಿಪೂರ್ಣ ಹೇಗಿದೆ ಹಾಗೆ ಇದೆ. ಇದು ಪ್ರತ್ಯಕ್ಷ ಅನುಭವದೊಳಗೆ ಬಂದ ನಂತರ ಅದು ತಿರಿಯಂಚ ಗತಿಯೊಳಗಿರಲಿ ಅಥವಾ ಮನುಷ್ಯ ದುರ್ಬಲ ದೇಹಧಾರಿ ಮನುಷ್ಯ ಎದುರಿಗೆ ಬಲಶಾಲಿ ಸಿಂಹದ ಎದುರಿಗಿದ್ದರನು ಅವ ಯಾಕೆ ಭಯ ಪಡ್ತಾನೆ ಹೇಳ್ರಿ? ಯಾವ ಕಾರಣದಿಂದ ಭಯ ಪಡ್ತಾನೆ? ನನ್ನ ಧನ ಖರ್ಚಾದೀತು, ನನ್ನ ದೇಹಕ್ಕೆ ಬಾಧೆ ಆದೀತು ಅನ್ನೋದರಿಂದ ನಮಗೂ ದುಃಖ ಇದೆ. ನನ್ನ ಧನ ಚೈತನ್ಯ ಧನ, ನನ್ನ ದೇಹ ಜ್ಞಾನ ರೂಪದ ಶರೀರವೇ ನಾನಿದ್ದೇನೆ. ಚೈತನ್ಯ ಧನವೇ ನನ್ನ ನಿಜವಾದ ಧನ ಇದೆ. ಅದನ್ನ ನಾನೇ ಭೋಗಿಸಲಿಕ್ಕೆ ಅರ್ಹ ಇದ್ದೇನೆ. ಅದನ್ನು ಯಾರೂ ಕದ್ದುಕೊಂಡು ಹೋಗುವ ಸಾಧ್ಯ ಇಲ್ಲ. ಇದರದ ಅನುಭೂತಿ ಒಂದು ಸಮಯ ಆಗಿ ಹೋಗಿದೆ ಅಲ್ಲ, ನಿರಂತರ ಆಗ್ತಾ ಇದೆ. ಅವನಿಗೆ ಭಯ ಎಲ್ಲಿಂದ ಬರುವುದಿಲ್ಲ? ಯೋಚನೆ ಮಾಡೋದು ಎಂಥ ಸುಂದರ ಸ್ವರೂಪ ನಮ್ಮದಿದೆ. ನಾವು ಸ್ವಯಂ ಅಂಥವರಿದ್ದೇವೆ. ಆದರೆ ಯಾವ್ಯಾವುದರ ಸಲುವಾಗಿ ಎಷ್ಟೆಷ್ಟು ಲಾಚಾರ ಆಗ್ತಾ ಇದ್ದೇವ್ರಿ, ಎಷ್ಟೆಷ್ಟು ದೀನಹೀನ. ಮೊನ್ನೆ ಬಂತಲ್ಲ ಒಂದು ಅಜ್ಞಾನದ ಕಾರಣದಿಂದ. ನೀನು ಸ್ವಯಂ ಪರಮಾತ್ಮ ಇರುವೆ ಬಂತೇನಿಲ್ರಿ? ನೀನು ಸ್ವಯಂ ಪರಮಾತ್ಮ ಇರುವೆ. ಅವನನ್ನು ಮರೆತಿರುವುದರಿಂದ ದೀನಹೀನಾಗ್ತಾ ಇದ್ದೀಯಪ್ಪ, ದುಃಖಿಯಾಗ್ತಾ ಇದ್ದಿ. ಕಾರಣ ಒಂದೇ, ಏನ? ಪರಮಾತ್ಮ ಸ್ವರೂಪ ಇರುವೆಳೆದೊಳಗೂ ಕೂಡ, ಶ್ರೇಷ್ಠ ಆನಂದದ ನಿಧಿ ಇರುವೆಳೆದೊಳಗೂ ಕೂಡ, ಅದು ಸಂಪೂರ್ಣ ನಿಧಿ ನನ್ನದೇ ಇರುವೆಳೆದೊಳಗೂ ಕೂಡ ಅದರೊಳಗೆ ಯಾರು ಪಾಲು ಕೇಳುವುದಿಲ್ಲ, ಅದನ್ನು ಯಾರು ಕದ್ಕೊಳ್ಳಿಕ್ಕೂ ಬರುವುದಿಲ್ಲ. ಅಂತ ಆನಂದದ ನಿಧಿ ನೀನಿರುವೆಳೆದೊಳಗೂ ಕೂಡ ಅದನ್ನು ಮರೆತು ಹೋಗಿರುವುದರಿಂದ ದೀನಹೀನ. ನನಗೆ ಆಹಾರ ಬೇಕು, ನನಗೆ ನೀರು ಬೇಕು, ನನಗೆ ಔಷಧ ಬೇಕು, ನನಗೆ ಯಾರಾದರೂ ಸಹಾಯಕ ಬೇಕು. ಆರಾಮಿದ್ದೀರೇನ ಅಂಥೇಳಿ ಹೀಗೆ ಮೈ ಮೇಲೆ ಕೈ ಆಡಿಸೋರು ಬೇಕು.
ಇದು ಹೀನ. ಈ ದೈನ್ಯತೆಯಿಂದ, ಈ ಹೀನತೆಯಿಂದ ದುಃಖ ಆಗ್ತಾ ಇದೆ. ಯಾರು ಇಲ್ಲ ಅಂತ ಹೇಳಿ ಅಲ್ಲ, ಆ ದೈನ್ಯತೆಯಿಂದ, ಆ ಹೀನತೆಯಿಂದ. ಹಾಗಾದ್ರೆ ಅದ್ಯಾಕೆ ಬಂತು? ಪರಮಾತ್ಮತೆಯನ್ನು ಮರೆತಿರುವುದರಿಂದ. ಸ್ವಯಂ ನೀ ಪರಮಾತ್ಮ ಸ್ವರೂಪ ಇದ್ದೆ. ಪರಮಾತ್ಮ ಅಂದ್ರೆ ಏನ? ಪರಿಪೂರ್ಣ ರೀ. ಪರಮಾತ್ಮ ಅರ್ಥಾತ್ ಪರಿಪೂರ್ಣ. ಪರಮಾತ್ಮ ಅಂದ್ರೆ ಅರ್ಹಂತ ಅಥವಾ ಸಿದ್ಧ ಅಲ್ಲ. ಅರ್ಹಂತ ಸಿದ್ಧ ಇವು ಅಪೂರ್ಣದವ್ರೆ. ಅರ್ಹಂತ ಸಿದ್ಧ ಇವು ಅಪೂರ್ಣದವ್. ಆದ್ರೆ ನೀನು ಪರಿಪೂರ್ಣ ಇದ್ದೀಯಪ್ಪ. ಅರ್ಹಂತ ಸಿದ್ಧ ಅಪೂರ್ಣ ಯಾಕಪ್ಪ? ಪರ್ಯಾಯ ಅದಾವ, ಈಗ ಪ್ರಗಟ ಆಗಿದಾವ. ಆದ್ರೆ ನಾನು 3 ಕಾಲದಲ್ಲೂ ಪರಿಪೂರ್ಣ. ಪರಮಾತ್ಮ ಅನ್ನೋದು ಪರಿಪೂರ್ಣತೆಯ ಏನಿದೆ ಅರ್ಥ ಕೊಡುವಂತಹ ಶಬ್ದ ಇದೆ. ಪರಮಾತ್ಮ ಅಂದ ಕೂಡಲೇ ಸಕಲ ಪರಮಾತ್ಮ ಏನ್ ನಿಕಲ ಪರಮಾತ್ಮ ಅರ್ಹಂತೇನ ಸಿದ್ಧ ಅವ ಅಪೂರ್ಣದವರೇ. ಅವಂದ್ರ ಸ್ವಲ್ಪ ಖೇದ ಅನ್ನಿಸ್ತಿದೆ. ಅವಂದ್ರ ಅವಸ್ಥಾ ಅದಾವ. ಅವಕ್ಕೇನು ಮತ್ತೆ ಇದು ಮಾಡೋದಿದೆ ರೀ, ಪುರುಷಲಿಂಗದ ಪ್ರಯೋಗ ಮಾಡೋದಿದೆ. ಅವು ನಪುಂಸಕ ಲಿಂಗನ ಅದವ್ರಿ. ನೀನು ಬಂತೇನಿಲ್ರಿ. ಮನಸ್ಸಿನ ವಿಷಯ ಅದಲ್ರಿ. ಬಹಳ ಅದ್ಭುತ ಮಾತು ಬಂತ್ರಿ ಸುಧಾತಾಯಿ. ಅರೆ ಯಾರ ಜೊತೆಗೆ ಹೇಳಿದ್ರು? ಕಾಲದ್ರವ್ಯ ಆಕಾಶ ದ್ರವ್ಯದ ಜೊತೆಗೆ ಹೇಳಿದ್ರು. ಯಾರನ್ನ? ಅರ್ಹಂತ ಮತ್ತು ಸಿದ್ಧ ಮೊದಲಾಗಿ ಪಂಚ ಪರಮೇಷ್ಠಿಗಳಂತ. ಅವರೇನದರು? ಮನುಷ್ಯನ ವಿಷಯ ಅದರ. ನೀನು ಏನಿದ್ದೆ? ಅತೀಂದ್ರಿಯ ಜ್ಞಾನದ ವಿಷಯ ಇದ್ದೆ. ಏನ್ರಿ ಗೌರನ್ನವ್ರು, ಬಹಳ ಆಶ್ಚರ್ಯದ ಮಾತಿದೆ. ಮೈ ಮರೆತು ಕೇಳುವಂತಹದ್ದು ಮಾತಿದೆ, ಮೈ ಮರೆಸುವಂತಹದ್ದು ಮಾತಿದೆ. ಮೈ ಮರೆಯೋದನ್ನ ಜೈನ ದರ್ಶನದ ಸಾರ ಇದೆ. ಈ ಮೈ ಇದೆಯಲ್ಲ, ಈ ಚರ್ಮಮಯ ದೇಹ ಇದೆಯಲ್ಲ, ಈ ಜಡ ಪುದ್ಗಲ ದೇಹ ಇದೆಯಲ್ಲ, ಇದನ್ನು ಮರೆತು ಹೋಗೋದನ್ನ ಜೈನ ದರ್ಶನದ ಸಾರ. ಮನುಷ್ಯನ ವಿಷಯ, ಅರೂಪಿ ವಿಷಯ. ಅರೆ ಒಂದೊಂದು ಮಾತ ಸಂಪದದೊಳಗಿನೂ ನಿಜವಾಗಿ ಸಂಪದವನ್ನ ಕೊಡುವಂಥವದವ್ರಿ. ಆದರೆ ಈ ದರಿದ್ರನಿಗೆ ಸಂಪದವನ್ನು ಕೊಟ್ಟರೂ ಕೂಡ ಅದನ್ನಂದ ಅನ್ನುವ ಧೈರ್ಯ ಇಲ್ಲಾಗಿದೆ. ಧೈರ್ಯ ಸಾಹಸನ ಮಾಡ್ತಾ ಇಲ್ಲ. ನೀ ಈ ಸಿಂಹಾಸನದ ಮೇಲೆ ಆರೂಢ ಆಗ, ಇದು ನಿಂದ ಇದೆ ಅಂತ ಹೇಳಿ ಅನಂತ ಪಂಚ ಪರಮೇಷ್ಠಿಗಳು ಹೇಳಿ ಹೋದ್ರೂ ಅದನ್ನಂದ ಅನ್ನುವಂಥ ಧೈರ್ಯ ಆಗಲಿ, ಅದರ ಮೇಲೆ ಆರೂಢ ಆಗುವಂತಹ ಸಾಹಸ ಆಗಲಿ ಈ ಜನ್ಮಜಾತ ದರಿದ್ರನಿಗೆ ಆಗ್ತಾ ಇಲ್ಲ. ಭಿಕ್ಷುಕನಿಗೆ ಹೇಳಿದರ ಅವ ಹೆದರ್ತಾನ್ರಿ. ಹೌದು ಅಥವಾ ಜನ್ಮತಃ ಭಿಕ್ಷುಕ ರೋಡದ ಪಕ್ಕಕ್ಕನ ಜನ್ಮ ತಾಳಿದಾನೆ. ಅಲ್ಲೇ ಏನೋ ತಿಂದು ಯಾರ್ದೋ ಎಂಜಲನ್ನವನ್ನ ತಿಂದ. ಅರೆ ಯಾರ್ದೋ ಎಂಜಲನ್ನ ನಾವು ತಿಂತಾ ಇರೋದು ಎಂಜಲನ್ನ ಏನಿದೆ. ಎಂಜಲನ್ನವನ್ನ ತಿಂದು ಬಾಳ್ತಾ ಇರುವಂತಹ ದರಿದ್ರನಿಗೆ ನೀ ಈ ಪ್ರಕಾರ ಇಂಥ ರತ್ನ ಜಡಿತ ಚಿನ್ನಮಯ ಸಿಂಹಾಸನದ ಮೇಲೆ ಆರೂಢ ಆಗ, ನೀ ಇದರ ಮೇಲೆ ಆರೂಢ ಆಗುವಂತಾವಿದ್ದಿ, ಇದು ಸಿಂಹಾಸನ ನಿಂದೆ ಇದೆ ಅಂತ ಹೇಳಿದ್ರೆ ಅವ ಒಪ್ಪೋದು ಸಾಧ್ಯ ಇಲ್ಲ, ಅವ ಅದರ ಮೇಲೆ ಕೂಡೋದನ್ನು ಸಾಧ್ಯ. ಅಂಥ ಪರಿಸ್ಥಿತಿ ನಮ್ದು ಆದಂತೆ ಇದೆ. ಧೈರ್ಯ ಇಲ್ಲ. ನಾನು ಚೈತನ್ಯಮಯ ವಸ್ತು, ಅರೂಪಿ ಮಹಾಪದಾರ್ಥ, ಅತೀಂದ್ರಿಯ ಮಹಾಪದಾರ್ಥ. ಇಂದ್ರಿಯ ಜ್ಞಾನದಿಂದ ಅರೆ ನಿನ್ನೆ ಮನುಷ್ಯನ ವಿಷಯ ಆಗಿದೆ, ಇನ್ನು ಇಂದ್ರಿಯದ ಹೇಳೋರದರ್ರೆ ಅದರೊಳಗ. ನಿನ್ನೆಗೆ ನಾಳೆಗೆ ಅನ್ನಬಾರ್ದ್ರೆ. ನಿನ್ನೆ ವಿಷಯದಿಂದ ಲಕ್ಷ್ಯದೊಳಗೆ ಇದ್ರನ ನಮ್ಗೆ ಜಿನವಾಣಿ ಏನಿದೆ ಅದ ನಾಳೆ ಅರ್ಥಾತ್ ಭಾವಿ ಭವದೊಳಗೆ ನಮ್ಮ ಜೊತೆ ಬರೋದಿದೆ. ಅರೂಪಿ ಹೇಳಿದರಲ್ಲ, ಕಾಲದ್ರವ್ಯ ಆಕಾಶ ದ್ರವ್ಯ ಅರ್ಹಂತ ಸಿದ್ಧ ಮೊದಲಾಗಿ ಪಂಚ ಪರಮೇಷ್ಠಿಗಳೆಲ್ಲರೂ ಅರೂಪಿ ಅರ್ಥಾತ್ ಮನುಷ್ಯನ ವಿಷಯ.
ಆದ್ರೆ ನೀನು ಎಂಥ ವಿದ್ಯೆ ಅಂದ್ರೆ ಅತೀಂದ್ರಿಯ ಜ್ಞಾನದಿಂದ ತಿಳಿದು ಬರುವಂತ ಅತೀಂದ್ರಿಯ ಪದಾರ್ಥ. ಎಷ್ಟು ಭೇದ ಮಾಡಿದ್ರು, ಎಷ್ಟು ಭೇದ. ಅದರ ಸಲುವಾಗಿ ಇಂದ್ರಿಯ ಅನಿಂದ್ರಿಯ ನಿಮಿತ್ತಂ ಅಂಥೇಳಿ ಏನು ಮತಿಜ್ಞಾನ ಶ್ರುತಜ್ಞಾನದೊಳಗೆ ಹೇಳಿದ್ರೆ ಆದ್ಯ ಪರೋಕ್ಷಂ ಅಂಥೇಳಿ ಹೇಳಿದ್ರಲ್ಲ. ಆದ್ಯ ಪರೋಕ್ಷಂ ಪ್ರತ್ಯಕ್ಷಮನ್ಯ ತತ್ವಾರ ಸೂತ್ರದೊಳಗೆ ಹೇಳಿದ್ರು. ಆ ಪರೋಕ್ಷದ ಅರ್ಥ ಏನು ಮಾಡಿದ್ರು? ತತ್ ತತ್ ಇಂದ್ರಿಯಾನಿಂದ್ರಿಯ ನಿಮಿತ್ತ. ಅದು ಅವು ಇಂದ್ರಿಯ ಮತ್ತು ಅನಿಂದ್ರಿಯದ ನಿಮಿತ್ತದಿಂದ ಅದೇ. ಹಾಗಾದ್ರೆ ಅರಹಂತರ ಮನಸ್ಸಿನ ಮೂಲಕ ತಿಳಿದು ಬರ್ತಾರೆ, ಸಿದ್ಧರ ಪಂಚ ಪರಮೇಷ್ಠಿಗಳ ಮನಸ್ಸಿನ ಮೂಲಕ, ಕಾಲಾನು ಆಕಾಶ ದ್ರವ್ಯ ಧರ್ಮಾದಿ ದ್ರವ್ಯಗಳ ಮನಸ್ಸಿನ ಮೂಲಕ ತಿಳಿದು. ಇಂದ್ರಿಯದಿಂದಿಲ್ಲ, ಆದ್ರೆ ಆ ಮನಸ್ಸಿನ ಮೂಲಕ ಕೂಡ ಆತ್ಮ ತಿಳಿದ. ಅವನ ಮಹಿಮೆ ಎಷ್ಟು, ಅವರೆಲ್ಲ ಎಷ್ಟು ಕೆಳಗರೆ. ಅವರದ ಅವಮಾನ ಮಾಡುವ ಉದ್ದೇಶ ಜ್ಞಾನಿಗಳದ್ದು ಇರುವುದಿಲ್ರಿ. ಆದ್ರೆ ಶುದ್ಧಾತ್ಮನ ಸನ್ಮಾನ ಮಾಡುವ ವೇಳೆದೊಳಗ, ಶುದ್ಧಾತ್ಮನ ಸ್ವರೂಪದ ಪ್ರತಿಪಾದನೆ ಮಾಡುವ ವೇಳೆದೊಳಗ ಅವನ ಸಮ ಯಾರು ಇಲ್ಲದಲ್ಲ. ನನ್ನ ಶುದ್ಧಾತ್ಮನ ತ್ರಿಕಾಲಿ ಧ್ರುವ ಚೈತನ್ಯ ಸ್ವಭಾವ ಅಂಥೇಳಿನ ಪ್ರಾರಂಭದೊಳಗೆ ತ್ರಿಕಾಲಿ ಧ್ರುವ ಚೈತನ್ಯ ಸ್ವಭಾವದ ಅನುಭವ ಮಾಡುವಂಥ, ಪ್ರತ್ಯಕ್ಷ ಆಸ್ವಾದ ಪಡೆಯುವಂಥ ಯಾವ ಅರ್ಹತೆ ಯೋಗ್ಯತೆ ನನಗೆ ಇಂದ ಪ್ರಾಪ್ತ ಆಗಿದೆ ಅಲ್ಲ, ಅದರದ ಯಾವ ರೂಪದಿಂದ ಬೆಲೆ ಮಾಡೋ ಸಾಧ್ಯ ಇಲ್ಲ. ಸಂಜ್ಞಿ ಪಂಚೇಂದ್ರಿಯ ಸಂಜ್ಞಿ ಅಂತ ಹೇಳಿ ಹೇಳಿದ್ರು, ಆದರೆ ಸಂಜ್ಞಿಯಿಂದ ಅವ ತಿಳಿದು ಬರೋದನ್ನೇ ಇಲ್ಲ. ಆದರೆ ಸಂಜ್ಞಿ ಅವಸ್ಥೆಯವರೆಗೆ ಬಾರದ ವಿನಃ ಅವನಿಗೆ ತನ್ನನ್ನು ತಾನು ತಿಳಿಯುವಂಥ ಸಾಮರ್ಥ್ಯ ಬರೋದಿಲ್ಲ. ಇದು ಜೈನ ದರ್ಶನ ಅತ್ಯಂತ ಸೂಕ್ಷ್ಮ ಇದೆ. ಈ ದರ್ಶನ ಅನೇಕಾಂತ ದರ್ಶನ ಇದೆ. ಇದರ ಮಹಿಮೆ ಎಷ್ಟು ಹಾಡಿದರೂ ತೀರುವುದಿಲ್ಲ.